Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆ ಆಗುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಪರಿಷತ್ನ 11 ಸ್ಥಾನಗಳಿಗೆ ಸಂಬಂಧಪಟ್ಟಂಗೆ ಚುನಾವಣೆ ಇದೆ. ಅದರಲ್ಲಿ ವಿಧಾನಸಭೆಯಿಂದ ಆಯ್ಕೆ ಮಾಡುವಂತದ್ದು ಅಂದ್ರೆ ಶಾಸಕರುಗಳು ಆಯ್ಕೆ ಮಾಡುವಂತ 11 ಸ್ಥಾನ ಆಗಿರುತ್ತೆ. ಈ 11 ಸ್ಥಾನಕ್ಕಾಗಿ ಜೂನ್ 13ಕ್ಕೆ ಪರಿಷತ್ ಚುನಾವಣೆ ಇದೆ. ದೆಹಲಿಯಲ್ಲೇ ಪಟ್ಟಿಯನ್ನ ಫೈನಲ್ ಮಾಡುವಂತ ನಿಟ್ಟಿನಲ್ಲಿ ಈಗ ಕಾಂಗ್ರೆಸ್ ಸಿದ್ಧ ಆಗ್ತಾ ಇದೆ. ಸಿಎಂ ಡಿಸಿಎಂ ದೆಹಲಿ ಪ್ರವಾಸವನ್ನ ಮಾಡೋರಿದ್ದಾರೆ. ಮೇ 28 ಹಾಗೆ 29ಕ್ಕೆ ದೆಹಲಿಗೆ ತೆರಳುತ್ತಾರೆ ಸಿಎಂ ಹಾಗೆ ಡಿಸಿಎಂ. 7 ಸ್ಥಾನ ಅಂದ್ರೆ 19 ಮತಗಳು ಬೇಕಾಗುತ್ತೆ, 19 ಶಾಸಕರ ಬಲ ಬೇಕಾಗುತ್ತೆ ಒಬ್ರನ್ನ ಆಯ್ಕೆ ಮಾಡೋದಕ್ಕೆ. ಆ ಲೆಕ್ಕಕ್ಕೆ ನೋಡ್ತಾ ಹೋದ್ರೆ ಕಾಂಗ್ರೆಸ್ಗೆ ಇರುವಂತ ಸಂಖ್ಯೆಯಲ್ಲಿ 7 ಸ್ಥಾನಗಳನ್ನ ಅವರು ಗೆಲ್ಲೋಕೆ ಅವಕಾಶ ಇದೆ. 100ಕ್ಕೂ ಹೆಚ್ಚು ಆಕಾಂಕ್ಷಿಗಳ ಒತ್ತಡ ಇದೆ. ಮಾಜಿ ಶಾಸಕರು, ಮಾಜಿ ಮೇಯರ್ಗಳು, ಕಾರ್ಯಕರ್ತರು, ಮುಖಂಡರುಗಳಿಂದ ಬಹಳ ಒತ್ತಡ ಇದೆ. ನಾಯಕರುಗಳ ಮೇಲೆ ನಿರಂತರವಾಗಿ ಒತ್ತಡ ಆಗ್ತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಇಲ್ಲಿ ವಿಚಾರ ಅಂತಾನೆ ಒಂದು ಹಂತಕ್ಕೆ ನಾಯಕರುಗಳಿಂದ ಅಭಯ ಸಿಕ್ಕಿದ್ರೆ ಸೇಫ್, ಸುಲಭವಾಗಿ ಗೆಲ್ಬೋದು ಅನ್ನುವಂಥದ್ದು ಒಂದು ನಿರೀಕ್ಷೆ. ಯಾಕೆ ಅಂತ ಅಂದರೆ ಇಲ್ಲೇನು ಶಾಸಕರುಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಮತ ಹಾಕಿದ್ರೆ ಆಯಿತು ಗೆದ್ದು ಬಿಡ್ಬೋದು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಒತ್ತಡ ಕೂಡ ಭಾಳ ಹೆಚ್ಚಿದೆ. ಹೀಗಾಗಿನೇ ಕಾಂಗ್ರೆಸ್ ನಾಯಕರುಗಳು ಈಗ ತಲೆಬಿಸಿ ಮಾಡಿಕೊಂಡಿದ್ದಾರೆ. ದೆಹಲಿಗೆ ಹೋಗ್ಬಿಡೋಣ, ದೆಹಲಿ ನಾಯಕರುಗಳ ಮುಂದೆ ಪಟ್ಟಿಯನ್ನು ಇಟ್ಟು ಅಲ್ಲಿಂದನೇ ಫೈನಲ್ ಮಾಡಿಸಿದ್ವಿ ಅನ್ನುವಂಥದ್ದು ಒಂದು ಫೈನಲ್ ಮಾಡಿಸೋಣ ಅನ್ನುವಂಥದ್ದು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಕಸ್ಮಾತ್ ಇಲ್ಲೇನಾದರೂ ಭಾಳ ಭಿನ್ನಾಭಿಪ್ರಾಯ ಬಂದು ಕೆಲವರು ಬೇಸರ ಆದರೆ ದೆಹಲಿ ಕಡೆ ಕೈ ತೋರ್ಸೋಕ್ಕೂ ಒಂದು ಅವಕಾಶ ಇದೆಯಲ್ವಾ. ನೋಡ್ರಪ್ಪ ಇದೆಲ್ಲ ದೆಹಲಿ ನಾಯಕರುಗಳ ನಿರ್ಧಾರ ಅಂತ ಒಂದು. ಎರಡನೇದಾಗಿ ಇನ್ನೇನು ಇಲ್ಲೇ ಪಟ್ಟಿ ಫೈನಲ್ ಮಾಡುವಷ್ಟು ಅವಕಾಶ ಅಂತೂ ಇಲ್ಲ. ದೆಹಲಿ ನಾಯಕರುಗಳ ಅನುಮತಿ ಕೂಡ ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಸೊ JDS ಇನ್ನೊಂದು ವಿಚಾರ, ಸಚಿವರುಗಳ ಮುಖೇನವಾಗಿಯೂ ಟಿಕೆಟ್ ಆಕಾಂಕ್ಷಿಗಳ ಲಾಬಿ ಇದೆಯಂತೆ. ಈಗ ಆಲ್ರೆಡಿ ಸಿಎಂ ಹಾಗೆ ಡಿಸಿಎಂ ಒಂದು ಪಟ್ಟಿಯನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ. ಬಟ್ ಬಹಳ ಲಾಬಿ ಸಿಎಂ ಮತ್ತು ಡಿಸಿಎಂ ಮತ್ತೊಂದು ಸುತ್ತಿನ ಸಭೆ ನಡೆಸೋರಿದ್ದಾರೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಸಿಎಂ ಹಾಗೂ ಡಿಸಿಎಂ ಚರ್ಚೆ ನಡೆಸೋರಿದ್ದಾರೆ. ಸೋಮವಾರ ಸಿಎಂ ಹಾಗೆ ಡಿಸಿಎಂ ಮತ್ತೊಂದು ಸುತ್ತಿನ ಸಭೆಯನ್ನ ನಡೆಸ್ತಾ ಇದ್ದಾರೆ. ಬಳಿಕ ದೆಹಲಿಗೆ ತೆರಳುತ್ತಾರೆ ಸಿಎಂ ಹಾಗೆ ಡಿಸಿಎಂ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಇಲ್ಲಿ ಮತ್ತೊಂದು ಸುತ್ತಿನ ಸಭೆ ಮಾಡಿ ಆಮೇಲೆ ಈ ಬಾರಿ ಈ ಬಹಳ ಬೆಂಗಳೂರು ಕೇಂದ್ರಿತವಾಗಿ ಪರಿಷತ್ನ ಆಯ್ಕೆ ಮಾಡಬಾರ್ದು ಅನ್ನುವಂಥ ನಿರ್ಧಾರಕ್ಕೂ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು. ಎರಡನೇದು, ಪಕ್ಷಕ್ಕಾಗಿ ಯಾರು ದುಡಿತಾರೆ, ಯಾರು ಕೆಲಸ ಕಾರ್ಯ ಮಾಡ್ತಾರೆ, ಪಕ್ಷಕ್ಕೆ ಅವರಿಂದ ಏನು ಅನುಕೂಲ ಇದೆ ಅಂಥವ್ರಿಗೆ ಮಣೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚಿನ ನಿರ್ಧಾರ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅನಿಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅನಿಲ್, ಇಲ್ಲಿ ಸಹಜವಾಗಿ ಆಡಳಿತ ಪಕ್ಷ ಯಾವುದು ಕಾಂಗ್ರೆಸ್, ಎರಡನೇದಾಗಿ ಹೆಚ್ಚಿನ ಸ್ಥಾನಗಳಿರುವಂತಹ ಕಾರಣಕ್ಕಾಗಿ ಹೆಚ್ಚಿನ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಕೆ ಅವಕಾಶ ಇದೆ. 7 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋಕೆ ಅವಕಾಶ ಇರುವಂಥದ್ದು. ಹೀಗಾಗಿ ಸಹಜವಾಗಿ ಲಾಬಿ ಕೂಡ ಬಹಳ ಇದೆ ನೀವು ಹೇಳಿದಾಗೆ. ಅಂದ್ರೆ ಈಗ ಈ ಲಾಬಿಯನ್ನ ಮೀರಿ ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ಯಾವ್ಯಾವ ಮಾನದಂಡಗಳನ್ನ ಈಗ ಅನುಸರಿಸುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಯೋಚನೆ ಮಾಡ್ತಾ ಇದೆ. ಹೇಗಿದೊಂದು ಒಂದು ಗಜಪ್ರಸವದ ರೀತಿಯಾದಂತಹ ಸಂದರ್ಭ ಈಗ ಕಾಂಗ್ರೆಸ್ಗೆ? ಖಂಡಿತವಾಗ್ಲೂ ಮಾಲ್ತೇಶ್, ಅಂದರೆ ಲೋಕಸಭಾ ಚುನಾವಣಾ ಮುಗಿತಾ ಇದ್ದಂತೆ ಪರಿಷತ್ ಚುನಾವಣೆಯ ಜಟಪಟಿ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಕಾಂಗ್ರೆಸ್ನ ಇರುವಂತಹ ಸೀಮಿತ ಅಂದರೆ ಸ್ಥಾನಗಳು ಕೇವಲ 7. ಆದರೆ ಈಗ ಕೇವಲ 7 ಸ್ಥಾನಗಳಿಗೆ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳು ಒಂದು ಲಾಬಿಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಂದರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ DK ಶಿವಕುಮಾರ್ ಅವರನ್ನ ನಿರಂತರವಾಗಿ ಭೇಟಿ ಮಾಡ್ತಾ ಇದ್ದಾರೆ. ಪ್ರತಿನಿತ್ಯ ಭೇಟಿ ಮಾಡಿ ಒಂದು ದುಂಬಲನ್ನು ಕೂಡ ಬಿದ್ದಿರುವಂಥದ್ದು. ಅಂದರೆ ಈಗ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತಿದ್ವಿ, ಅದರ ಜೊತೆಗೆ ಈಗ ತಾವು ಕೊಟ್ಟಂತಹ ಎಲ್ಲ ಟಾಸ್ಕ್ಗಳನ್ನು ಕೂಡ ಮಾಡಿದ್ದೇವೆ. ಅಂದರೆ ಕಾರ್ಯಕರ್ತರು ಅಂದರೆ ಬೂತ್ ಲೆವೆಲಲ್ಲೂ ಕೂಡ ನಾವೆಲ್ಲ ಕೆಲಸಗಳನ್ನು ಕೂಡ ಮಾಡಿದ್ದೇವೆ, ನಮಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಲಾಬಿ ಮತ್ತು ಒತ್ತಡವನ್ನು ಕೂಡ ಮುಂದುವರೆಸಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೂ ಕೂಡ ಈಗ ಸಚಿವರಿಂದಲೂ ಕೂಡ ಲಾಬಿ ಕೂಡ ಮುಂದುವರೆದಿರುವಂಥದ್ದು. ಅಂದರೆ ಈಗ ನಿನ್ನೆ ಡಿಸಿಎಂ DK ಶಿವಕುಮಾರ್ ಅವರ ನಿವಾಸದಲ್ಲಿ ಅಂದರೆ ಉತ್ತರ ಕರ್ನಾಟಕ ಭಾಗದ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಮತ್ತು ಈಗ
ಬೆಂಗಳೂರಿನ ಸಚಿವರಾದ ಕೃಷ್ಣ ಬೈರೇಗೌಡ ಆಗಿರ್ಬೋದು ಮತ್ತು ಜಮೀರ್ ಅಹಮದ್ ಕೂಡ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಈ ಒಂದು ಸಭೆಯಲ್ಲಿ ಸಚಿವರು ಕೂಡ ತಮಗೆ ಒಂದು ಬೇಕಾದಂಥ ಆಪ್ತರ ಒಂದು ಸದಸ್ಯರ ಹೆಸರನ್ನು ಕೂಡ ಸೂಚನೆ ಕೂಡ ನೀಡಿರುವಂಥದ್ದು. ಅಂದರೆ ಇವರನ್ನು ಒಂದು ಆಯ್ಕೆ ಮಾಡಿರೋ ಒಂದು ಶಿಫಾರಸನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಇದರ ಬೆನ್ನಲ್ಲೇ ಇವತ್ತು ಕೂಡ ಅಂದರೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಭೇಟಿ ಮಾಡಿ ಬೆಂಗಳೂರಿನ ಇಬ್ಬರು ಆಕಾಂಕ್ಷಿಗಳನ್ನು ಒಂದು ಅಭ್ಯರ್ಥಿಗಳನ್ನಾಗಿ ಮಾಡಿ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಸದ್ಯಕ್ಕೆ ಇವೆಲ್ಲ ಒಂದು ಒತ್ತಡವು ಕೂಡ ಸಿಎಂ ಹಾಗೂ ಡಿಸಿಎಂ ಅನ್ನ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು. ಅಂದರೆ ಯಾವ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅನ್ನೋದು ಗೊಂದಲ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯ ಪ್ರವಾಸವನ್ನು 2 ದಿನಗಳ ಮಟ್ಟಿಗೆ ಕೈಗೊಳ್ತಾರೆ. ಅಂದರೆ ಇದೇ ತಿಂಗಳ 28 ಮತ್ತು 29ನೇ ತಾರೀಕು ದೆಹಲಿಯ ಒಂದು ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡ್ತಾರೆ. ಅಂದರೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲರ ಒಂದು ಸಮ್ಮುಖದಲ್ಲಿ ಒಂದು ಚರ್ಚೆ ಕೂಡ ಆಗುತ್ತೆ. ಅಂದರೆ ಯಾರನ್ನ ಒಂದು ಫೈನಲ್ ಆಗಿ ಅಭ್ಯರ್ಥಿಯಾಗಿ ಮಾಡಬೇಕು ಅನ್ನೋ ಒಂದು ಅಂತಿಮ ನಿರ್ಧಾರ ಕೂಡ ಅವತ್ತೇ ಆಗುತ್ತೆ. ಈಗಾಗಲೇ ಒಂದು ಅಂತಿಮ ಒಂದು ಪಟ್ಟಿಯನ್ನು ಕೂಡ ಸಿದ್ಧಪಡಿಸಿದ್ದಾರೆ. ಆದರೆ ಆಕಾಂಕ್ಷಿಗಳ ಪಟ್ಟಿ ಕೂಡ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಗೊಂದಲ ಕೂಡ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಒಂದು ವೇಳೆ ಏನಾದರೂ ಈಗ ಒತ್ತಡ ಹೆಚ್ಚಾಗ್ತಾ ಇದೆ, ಒಂದು ವೇಳೆ ಇಂತಹ ಒಂದು ವ್ಯಕ್ತಿಗೆ ಕೈ ತಪ್ಪಿದಂತಹ ಹಿನ್ನೆಲೆಯಲ್ಲಿ ಅಂದರೆ ಅಸಮಾಧಾನ ಕೂಡ ಸರ್ವೇ ಸಾಮಾನ್ಯ ಆಗುತ್ತೆ. ಹೀಗಾಗಿ ಅಸಮಾಧಾನ ತಣಿಸೋದಕ್ಕೆ ಅದರ ಜೊತೆಗೆ ದೆಹಲಿ ನಾಯಕರ ಮೇಲೆ ಹಾಕೋದು ಕೂಡ ಒಂದು ರೀತಿ ಬಹಳ ಸುಲಭ ಆಗುತ್ತೆ. ಯಾಕಂದರೆ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಯಾಕಂದರೆ ದೆಹಲಿಯ ನಾಯಕರೇ ಒಂದು ಅಂತಿಮ ನಿರ್ಧಾರ ಒಂದು ಸೂಚನೆಯನ್ನು ಕೂಡ ಶಿಫಾರಸನ್ನು ಕೂಡ ರವಾನೆ ಮಾಡೋದಕ್ಕೆ ಈ ನಿಟ್ಟಿನಲ್ಲಿ ಒಂದು ದೆಹಲಿ ಪ್ರವಾಸವನ್ನು ಕೂಡ ಕೈಗೊಳ್ತಾರೆ. ಅಂದರೆ ಕೆಲವೊಂದು 3 ದಿನಗಳ ಬಳಿಕವಷ್ಟೇ ಈ ಒಂದು ಎಲ್ಲ ಗೊಂದಲಲ್ಲಿ ಕೂಡ ಒಂದು ಉತ್ತರ ಸಿಗುತ್ತೆ ಅನ್ನೋದು ಮಾತು ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಈಗ ಖುದ್ದು ಸಿಎಂ ಹಾಗೂ ಡಿಸಿಎಂ ಮತ್ತೊಂದು ಸುತ್ತಿನ ಒಂದು ಸಭೆಯನ್ನು ಕೂಡ ಸೇರ್ತಿರೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಸೋಮವಾರ ಅಥವಾ ಮಂಗಳವಾರ ಅಂದರೆ ಪರಿಷತ್ ಅಂದರೆ ಒಂದು 7 ಅಭ್ಯರ್ಥಿಗಳೇನಿದೆ ಆ ಒಂದು ಪರಿಷತ್ಗೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನು ಕೂಡ ಮಾಡ್ತಾರೆ. ಎಲ್ಲ ಗೊಂದಲಗಳು ಕೂಡ ಒಂದು ದೆಹಲಿಯ ಪ್ರವಾಸದ ಬಳಿಕವಷ್ಟೇ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ಮಾಲ್ತೇಶ್, ಥ್ಯಾಂಕ್ ಯು ಅನಿಲ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.